ಎಲ್ರಿಗೂ ನಮಸ್ಕಾರ. ನಾನು ಸಿಎಂ ಶಾಬಾಸ್ ಖಾನ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ನಮ್ಮ ಜೊತೆ ಇವತ್ತು ಶಬ್ಬೀರ್ ಅಡ್ವೊಕೇಟ್ ಅವರು ಜೊತೆಲಿದ್ದಾರೆ. ಅವರು ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ಲೀಗಲ್ ಅಡ್ವೈಸರು ಕೂಡ ಹೌದು. ಆಮೇಲೆ ಡೆಫ್ ಫ್ರೀ ಇಂಡಿಯಾದ ಅವರು ನಮ್ಮ ಪ್ರೆಸಿಡೆಂಟ್ ಕೂಡ ಹೌದು. ಯಾಕಂದ್ರೆ ಸಾವಿರಾರು ಜನಕ್ಕೆ ಡೆಫ್ ಫ್ರೀ ಮಾಡ್ಕೊಳ್ಳೋದು ಹೆಂಗೆ ಅದನ್ನ ಕಲ್ಸ್ಕೊಟ್ಟಿರೋರು, ಹೇಳ್ಕೊಟ್ಟಿರೋದು. ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ ಪ್ರಕಾರ ಯಾವ ರೀತಿ ನಾವು ಕೆಲಸ ಮಾಡ್ಕೋಬೇಕು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಯಾವ ರೀತಿ ಕೆಲಸ ಮಾಡಬೇಕು, ಸರ್ಫೇಸ್ ಆಕ್ಟ್ ಪ್ರಕಾರ ಯಾವ ರೀತಿ ಕೆಲಸ ಮಾಡಬೇಕು ಅಂತ ತಿಳಿಸ್ಕೊಟ್ಟವರು ಜನಗಳಿಗೆ. ಇದ್ರ ಜೊತೆಗೆ SS ಲಾ ಅಸೋಸಿಯೇಟ್ ಅಂತ ಹೇಳಿ ಅದ್ರಲ್ಲಿ ಬಂದು ಕೂಡ ನೀವು ಯಾವುದೇ ರೀತಿಯ ಲೀಗಲ್ ಅಡ್ವೈಸ್ ಇದ್ರೂ ಕೂಡ ಪಡ್ಕೋಬಹುದು. ಅದ್ರ ಜೊತೆಗೆ ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ಯಂಗ್ಸ್ಟರ್ ಗ್ಯಾರಂಟಿ ಆಗಿರುವಂತ ಡೆಪ್ಟ್ ಫ್ರೀ ಇಂಡಿಯಾ ಅಪ್ಲಿಕೇಶನ್ ಫಾರಂ ನೀವು ಫಿಲ್ ಮಾಡಿ ಇಲ್ಲಿ ತಂದು ಕೊಟ್ರೆ ನಾವು ಈ ತರ ಸರ್ಟಿಫಿಕೇಟ್ ಅನ್ನು ನಿಮ್ಗೆ ಇಶ್ಯೂ ಮಾಡ್ತೀವಿ. ಈ ಸರ್ಟಿಫಿಕೇಟ್ ಅಲ್ಲಿ ಬರ್ದಿದೆ ನಮ್ಮ ಶಬ್ಬೀರ್, ನಿಮ್ಮ ಹೆಸರಲ್ಲಿ ಬರುತ್ತೆ. ನಮ್ಮ ಅಡ್ವೊಕೇಟ್ ಶಬ್ಬೀರ್ ಅವರು ಹೇಳಿದಾಗೆ ಇದರಲ್ಲಿ ನೀವು ಹ್ಯಾವ್ ಎ ಸಬ್ಮಿಟ್ ಎನಿ ಅಪ್ಲಿಕೇಶನ್ ಟು ಅಸ್ ದ ಪರ್ಸನ್ ಟು ಅನೇಬಲ್ ಟು ರೀಪೇ ದೇರ್ ಡೆಬಿಟ್. ನಿಮ್ ಕೈಲಿ ದುಡ್ಡು ಕಟ್ಟಕ್ ಆಗಲ್ಲ. ಹೋಮ್ ಲೋನ್, ಗೋಲ್ಡ್ ಲೋನ್, ವೆಹಿಕಲ್ ಲೋನ್, ಮಾರ್ಟಿಗೇಜ್ ಲೋನ್, ಯಾವುದೇ ರೀತಿಯ ಲೋನ್ ಪಡ್ಕೊಂಡಿದ್ರು ಕೂಡ ಆ ದುಡ್ಡನ್ನು ನಿಮ್ಮಲ್ಲಿ ಕಟ್ಟಕ್ ಆಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಜಾಗದಲ್ಲಿ ತಗೊಂಡು ಹೋಗಿ ಈ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಿ. ಈ ಸರ್ಟಿಫಿಕೇಟ್ ಅಲ್ಲಿ QR ಕೋಡ್ ಇರುತ್ತೆ, ಸ್ಕ್ಯಾನ್ ಆದ್ರೆ ನಿಮ್ದೇ ಅಂತ ತೋರಿಸುತ್ತೆ, ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ನೀವು ಕೊಡುವಂತ ಫಾರ್ಮ್, ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ನಾವು CM ಆಫೀಸ್ ಅಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದೀವಿ ಡೆಪ್ಟ್ ಫ್ರೀ ಇಂಡಿಯಾ ಅಂಡರ್ ಅಲ್ಲಿ e.cm/1363840/25 ಅಂತ ಹೇಳಿ. ಈ 3 ವರ್ಷದಿಂದ ನಾವು ಈ ಡೆಪ್ಟ್ ಫ್ರೀ ಇಂಡಿಯಾಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಈ ಡೆಪ್ಟ್ ಫ್ರೀ ಇಂಡಿಯಾ ಅಂತ ಅಂದ್ರೆ 2,500 ಕೋಟಿ ಹಣ ನಮ್ಮ ರಾಜ್ಯದಲ್ಲಿ ಸಾಲ ಮನ್ನಾ ಆಗುತ್ತೆ. ದೊಡ್ಡ ದೊಡ್ಡ ಉದ್ಯೋಗಪತಿಗಳದ್ದು, ದೊಡ್ಡ ದೊಡ್ಡ ಕಂಪನಿ ಇಟ್ಟಿರೋದು, ಆಯಿಲ್ ಫ್ಯಾಕ್ಟರಿಗಳು ಇಟ್ಟಿರೋದು, ಕಾರ್ಖಾನೆ ಇಟ್ಟಿರೋದು, ದೊಡ್ಡ ದೊಡ್ಡವ್ರದ್ದು ಹಣ ಸಾಲ ಮನ್ನಾ ಆಗುತ್ತೆ. ಆದ್ರೆ ನಮ್ ಸಾಲ ಯಾವತ್ತೂ ಕೂಡ ಮನ್ನಾ ಆಗಲ್ಲ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ಬೇಕಾಗಿರೋದು ಡೆಪ್ಟ್ ಫ್ರೀ ಇಂಡಿಯಾ ಅಲ್ಲಿ ನೀವು ಅಪ್ಲಿಕೇಶನ್ ಫಾರಂ ಬರೆದು ಕೊಟ್ರೆ ನಾವು ಅದ್ರ ಜೊತೆಗೆ ನಿಮ್ಗೆ ಇದನ್ನ ಕೊಡ್ತೀವಿ, ಆ ಸರ್ಟಿಫಿಕೇಟ್ ಅನ್ನು. ಈ ಸರ್ಟಿಫಿಕೇಟ್ ಲಾಭ ಏನಂದ್ರೆ ನೀವು ಎಲ್ಲಿ ನೀವು ದುಡ್ಡು ಕಟ್ಟಕ್ ಆಗಲ್ಲ ಅಂತ ಕಡೆ ಎಲ್ಲಾ ಕಡೆ ಹೋಗಿ ನೀವು ಈ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಿ. ಇದ್ರ ಜೊತೆಗೆ ಸ್ನೇಹಿತರೆ, ನೀವು ಮಾಡ್ಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ, ನಿಮ್ಮ ಮನೆ ಹತ್ರ ಬಂದು ಯಾರಾದ್ರೂ ದುಡ್ಡು ಕಟ್ತಾ ಇಲ್ಲ, ಬಡ್ಡಿಗೆ ಕೊಟ್ಟಿದ್ರೆ, ಬಡ್ಡಿಗೆ ತಗೊಂಡಿದ್ರೆ ದುಡ್ಡಂತೂ ವಾಪಸ್ಸೇ ಕೊಡಬೇಡಿ. ಕೊಟ್ರೆ ಈಸ್ಕೊಳ್ಳಿ ಇನ್ನು. ಯಾಕಂದ್ರೆ ಅವರು ಇಲ್ಲಿಗಲ್ ರೀತಿಯಲ್ಲಿ ಮಾಡ್ತಾ ಇರೋದು. RBI ಗೈಡ್ಲೈನ್ ಪ್ರಕಾರ ಯಾವುದೇ ರೀತಿ ಅವ್ರ ಹತ್ರ ಚೀಟಿ ನಡೆಸ್ತಾ ಇರ್ತಾರೆ, ಬಡ್ಡಿ ಕೊಟ್ಟಿರ್ತಾರೆ. ಚೀಟಿ ನಡೆಸಕ್ಕೆ ಚೀಟ್ ಫಂಡ್ ಲೈಸೆನ್ಸ್ ಬೇಕು, ಬಡ್ಡಿಗೆ ಕೊಡಕ್ಕೆ NBFC ಲೈಸೆನ್ಸ್ ಬೇಕು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿರ್ಬೇಕು. ಇಂಥವ್ರದ್ದೆಲ್ಲ ಇವರು ಇರಲ್ಲ. ಆಮೇಲೆ ಬ್ಯಾಂಕು, NBFC, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಇವರೆಲ್ಲ ಸಾಲ ಕೊಟ್ಟಿದ್ರೆ ನಿಮ್ ಕೈಲಿ ಕಟ್ಟಕ್ ಆಗಿಲ್ಲ ಅಂದ್ರೆ ಯಾವನೋ ಏಜೆಂಟ್ ಬಂದು ನಿಮ್ ಮನೆ ಮುಂದೆ ಜಗಳ ಮಾಡಿದ್ರೆ, ನಿಮ್ ಮನೆ ಮುಂದೆ ನೀವು ಸಾಲ ಕಟ್ಟಿಲ್ಲ ಅಂತ ಹೇಳಿ ತೊಂದರೆ ಕೊಟ್ರೆ ಅವನು ಫಸ್ಟ್ DRS ಸರ್ಟಿಫಿಕೇಟ್ ಇರಬೇಕು ಅವನ ಹತ್ರ. ಯಾಕಂದ್ರೆ ಅವನು DRS ಎಕ್ಸಾಮ್ ಬರ್ದಿದ್ರೆ ಮಾತ್ರ ಅವನು ಸಾಲ ಕೇಳೋದಿಕ್ಕೆ ಇಲಿಜಿಬಲ್. ಇಲ್ಲ ಅಂತ ಹೇಳಿದ್ರೆ ಅವನು ಕೂಡ ಇಲ್ಲಿಗಲ್ ರೀತಿಲಿ ಬಂದು ತೊಂದರೆ ಕೊಟ್ಟು ನಿಮ್ಗೆ ಮಾನಹಾನಿ ಮಾಡ್ತಾ ಇದ್ರೆ ಅವನ ಮೇಲೆ ಕೂಡ ನಾವು FIR ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ ಶಬ್ಬೀರ್ ಸಾಹೇಬ್ರು ಅಡ್ವೊಕೇಟ್ ಅವರು 3 ವರ್ಷದಿಂದ ನಿರಂತರವಾಗಿ ನಮ್ಮ ಪಕ್ಷದ ಲೀಗಲ್ ಅಡ್ವೈಸರ್ ಆಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ CM ಆಫೀಸ್ ಅಲ್ಲಿ ಹಾಕಿರುವಂತ ಅಪ್ಲಿಕೇಶನ್ ಮುಖಾಂತರ ಅದಕ್ಕೆ ರೆಫರೆನ್ಸ್ ಇಟ್ಕೊಂಡು ನಾವು ಈ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇರೋದು. ಇದರಿಂದ ನಿಮಗ್ ಲಾಭ ಆಗುವಂತದ್ದು. ನೀವು ಈ ಸರ್ಟಿಫಿಕೇಟ್ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಆಫೀಸ್ಗೂ ಕೂಡ ಬರ್ಬೋದು. ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಅಲ್ಲೂ ಕೂಡ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನಮ್ಮ ಜೊತೆಗೆ ಭಾಗಿಯಾಗಬಹುದು. ಇದ್ರ ಜೊತೆಗೆ ಯಾರಾದ್ರೂ ನಿಮ್ಗೆ ಸುಳ್ಳು ಹೇಳಿ ನಾವು ಅಲ್ಲಿಂದ ಫೋನ್ ಮಾಡಿಸ್ತಾ ಇದೀವಿ, ಇವ್ರ ಕಡೆಯಿಂದ ಅವ್ರು ದೊಡ್ಡವರು, ಶ್ರೀಮಂತರು, ಆತರ ಯಾವುದೇ ರೀತಿಯ ಇರಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಬ್ಯಾಂಕ್ ಸಾಲ ಕೊಟ್ಟಿರೋದು, ಅವನೇನು ಅವನ ಹೆಂಡತಿ ಒಡವೆನ ಅಡ ಇಟ್ಬಿಟ್ಟು ತಗೊಂಡ್ ಬಂದು ಮ್ಯಾನೇಜರ್ ನಿಮ್ಗೆ ಸಾಲ ಕೊಟ್ಟಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಅವನು ಮ್ಯಾನೇಜರು ಅಲ್ಲಿ ಕೆಲಸ ಮಾಡ್ಕೊಂಡಿರೋದು. ಅವನ ಹೆಂಡತಿ ತಾಳಿ ಅಡ ಇಟ್ಬಿಟ್ಟು ತಂದು ನಿಮ್ಗೆ ಸಾಲ ಕೊಟ್ಟಿರಲ್ಲ. ಅವನು ಕೊಟ್ಟಿರೋ ದುಡ್ಡಲ್ಲ, ಅದು ಬ್ಯಾಂಕ್ ಕೊಟ್ಟಿರೋದು. ಬ್ಯಾಂಕ್ಗೆ ಕೇಳೋ ಅಧಿಕಾರ ಇರೋದು ಕೋರ್ಟ್ ಅಲ್ಲಿ. ಲೋಕ್ ಅದಾಲತ್ ನೋಟಿಸ್ ಬಂದ್ರೆ ನಿಮ್ ಮೇಲೆ 3 ತಿಂಗಳು EMI ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆ EP ಏನಾದ್ರೂ ಫೈಲ್ ಆಗಿದ್ರೆ ಅದಕ್ಕೆ ನೋಡ್ಕೊಳ್ಳೋದಿಕ್ಕೆ, ಅದಕ್ಕೆ ಮುಂದೆ ಯಾವುದೇ ರೀತಿ ಕೇಲ್ಸ್ ಮೂವ್ ಮಾಡ್ಬೇಕಾಗಿರೋದಕ್ಕೆ ನಮ್ಮ ಶಬ್ಬೀರ್ ಸಾಹೇಬ್ರು ನಮ್ಮ ಜೊತೆಗಿರ್ತಾರೆ. ನಮ್ಮ ಕೆಲಸವನ್ನು 3 ವರ್ಷದಿಂದ ನಿರಂತರವಾಗಿ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇವ್ರನ್ನ ತಕೊಂಡು ಇವ್ರ ಸಹಾಯವನ್ನು ಪಡ್ಕೊಂಡು ನಾವು ಮುಂದಕ್ಕೆ ಅದು ಕೇಸ್ ಹಾಕಿದೆ, NP ಆಗ್ಬಿಟ್ಟಿದೆ, EP ಫೈಲ್ ಆಗಿದೆ, ದೊಡ್ಡ ವಿಷಯ ಅಲ್ಲ. ಹೋಮ್ ಲೋನ್ ಅಂತ ಅದಕ್ಕೆ ಲೋನ್ಗೆ ಹಾಕ್ಸಿರೋದು ನೀವು 20 ವರ್ಷಕ್ಕೆ ಲೋನು.
ಆದ್ರೆ 2 ತಿಂಗಳು ಕಟ್ಟಿಲ್ಲ ಅಂದ್ರೆ 3ನೇ ತಿಂಗಳಿಗೆ ಬಂದ್ಬಿಟ್ಟು ನಿಮ್ಗೆ ಕೇಳ್ತಾನೆ ಅವನು, ಮನೆ ಸೀಸ್ ಮಾಡ್ತೀವಿ, ಪಾತ್ರೆ ಇಟ್ಟು ಆಚೆ ಇಡ್ತೀವಿ ಅಂತ. ಆದ್ರೆ ಅಂತವ್ರದೆಲ್ಲ ಒಂದು ಹೇಳ್ತಾರಲ್ಲ ರಾವುಗಾಲ ಅವ್ರಿಗೆಲ್ಲ ಶುರುವಾಗಿದೆ. ಹಾಗಾಗಿ ಡೆಫ್ ಫ್ರೀ ಇಂಡಿಯಾ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿ ರಾಜ್ಯದ ಜನಗಳಿಗೆ ಒಂದು ನೆರವು ಕೊಡೋಕ್ಕೋಸ್ಕರ, ಒಂದು ರಿಲೀಫ್ ಕೊಡೋಕ್ಕೋಸ್ಕರ, ನಮ್ಮ ರೈತರಿಗೋಸ್ಕರ, ನಮ್ಮ ಬಡ ಕುಟುಂಬಗಳಿಗೋಸ್ಕರ, ನಮ್ಮ ಬಡವರಿಗೋಸ್ಕರ ಈ ಸರ್ಟಿಫಿಕೇಟ್ ಅನ್ನು ಲಾಂಚ್ ಮಾಡಿರುವಂತದ್ದು. ಈ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ಎಲ್ಲರೂ ಕೂಡ ತಗೊಂಡು ಹೋಗಿ ಈ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿ. ಎಲ್ಲಿ ನಿಮ್ಮ ಎಲ್ಲೆಲ್ಲಿ ಸಾಲ ಪಡೆದಿದ್ದೀರೋ ಅಂತ ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ಈ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ. ಮಿನಿಮಮ್ 2 years ಟೈಮ್ ತಗೊಳ್ಳಿ. ಯಾಕಂತ ಹೇಳಿದ್ರೆ ಮಿನಿಮಮ್ 2 years ಟೈಮ್ ಕೊಡುವಂತ ಅಧಿಕಾರ ಬ್ಯಾಂಕ್ಗೂ ಇರುತ್ತೆ. ಬ್ಯಾಂಕ್ ಅವ್ರು ಮನ್ಸ್ ಮಾಡಿದ್ರೆ 2 years ನಿಮ್ಗೆ EMI ಕಟ್ಟದೇ ಇದ್ರು ಕೂಡ ಯಾವುದೇ ರೀತಿಯ ತೊಂದರೆಗೆ ಒಳಪಡದಂಗೆ ನೀವು ಆರಾಮಾಗಿರ್ಬೋದು. ಇದ್ರ ಜೊತೆಗೆ ಆ ಬ್ಯಾಂಕ್ ಅವ್ರು ಏನಾದ್ರು ತೊಂದರೆ ಮಾಡ್ತಾ ಇದ್ರೆ, ಕಟ್ಟಲೇಬೇಕು ಅಂತ ಬಲವಂತ ಮಾಡ್ತಾ ಇದ್ರೆ ಅವರ ಮೇಲೆ ಕ್ರಮ ತಗೊಳ್ಳೋಕೋಸ್ಕರ ನಮ್ಮ ಸಹಾಯವನ್ನು ತಗೊಳ್ಳಿ. ಫಸ್ಟ್ ಅವ್ರ ಮೇಲೆನೆ ನೀವು FIR ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮ ಮನೆ ಗಂಟ ಬಂದು ಇವತ್ತು ಸಾವಿರಾರು ಜನ ನೇಣು ಹಾಕೊಂಡು ಸಾಯ್ತಾ ಇರೋ ಅಂತವ್ರಿಗೆ ಇವತ್ತು ಶಬೀರ್ ಸಾಹೇಬ್ರು ನಮ್ಮ ತಂಡ ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ಲೀಗಲ್ ಅಡ್ವೈಸರ್ ಆಗಿದ್ದಾರೆ. ಅವರ ಅಡ್ವೈಸರ್ ಮುಖಾಂತರ ನಾವು ಇವತ್ತು ಕೆಲಸ ಮಾಡಕ್ ಕೊಟ್ಟಿದ್ದೀವಿ. ಸಾವಿರಾರು ಜನ ನೇಣು ಹಾಕೊಳ್ಳೋದನ್ನ ತಪ್ಪಿಸಿದೀವಿ, ಸಾವಿರಾರು ಜನ ಸಾಯುವಂತನ್ನ ತಪ್ಪಿಸಿದೀವಿ. ನೋಡಿ, ನಾವು ಜೀವನ ಕೊಡಕ್ಕೆ ನಾವು ದೇವರಂತೂ ಅಲ್ಲ, ಒಬ್ರು ಜೀವ ಕಿತ್ಕೊಳ್ಳಕ್ಕೆ ಈ ಬ್ಯಾಂಕ್ ಅವ್ರ ಕೈಯಿಂದ ಸಾಧ್ಯವಿಲ್ಲ. ನೀವು ಧೈರ್ಯವನ್ನು ಕಳ್ಕೊಂಡು ಪ್ರಾಬ್ಲಮ್ಗಳಲ್ಲಿ ಒಳಪಟ್ಟು ತಗೊಳ್ಳೋವಾಗ ಬಿಸ್ನೆಸ್ ಚೆನ್ನಾಗಿರುತ್ತೆ, ತಗೊಂಡಾದ್ಮೇಲೆ ಬಿಸ್ನೆಸ್ ಹಾಳಾಗೋಗಿರ್ತದೆ. ಅಂತದ್ರಲ್ಲೂ ಕೂಡ EMI ಕಟ್ಟಿ ಅಂತ ಬಲವಂತ ಮಾಡ್ತದೆ. ಇದಕ್ಕೆಲ್ಲರೂ ಕೂಡ ಕಣಿವಾಣ ಹಾಕೋಕ್ಕೋಸ್ಕರ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ಗ್ಯಾರಂಟಿ ಆಗಿರುವಂತ ಯಂಗ್ಸ್ಟರ್ ಡೆಫ್ ಫ್ರೀ ಇಂಡಿಯಾ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನೀವು ಬಂದು ನಮ್ಮ ಜೊತೆಗೆ ಸೇರಿ ನಮಗೆ ಒಂದು ಭಾಗವಾಗಿ ನಿಮ್ಮ ಸಹಾಯವನ್ನು ಹಸ್ತವನ್ನು ನಮ್ಮ ಮುಂದೆ ಇಟ್ಟು ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.